ತಾನೇ ಕಿರುನಗೆ ಎಂಬ ಈ ಚಿತ್ರದ ಟೀಸರ್ನ ಬಿಡುಗಡೆ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ತುಂಬ ಅದ್ಭುತವಾಗಿ ಮೂಡಿ ಬರೋ ಥರ ಅದನ್ನು ತರಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಮತ್ತು ಯರ್ಷಿನಿ ಸಿನಿಮಾಸ್ ಅವರು ಈ ಚಿತ್ರದ ಒಂದು ನಿರ್ಮಾಪಕರು ಅಂತ ಮಾಡಿದ್ದಾರೆ. ತುಂಬ ಖುಷಿ. ಅವರ ಈ ಚಿತ್ರಕ್ಕೆ ಎಲ್ಲ ಥರದ ಭಗವಂತನ ಆಶೀರ್ವಾದ ಆ ಚಿತ್ರದ ಮೇಲೆ ಇರಲಿ, ಮತ್ತು ಹಾಗೆ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ. ಆ ಚಿತ್ರ ತೆಗೆದಂಥ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ, ಹಿಂದೆ ಮುಂದೆ ದುಡಿದಂಥ ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಮಯದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕಿರುನಗೆ ಚಿತ್ರ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಕಿರುನಗೆ ಚಿತ್ರದ ಹೆಸರು ನನ್ನಷ್ಟು ನಗಲ್ಲ ಅನ್ಸುತ್ತೆ. ಕಿರುನಗೆ ಸ್ವಲ್ಪ ನಗು ಇರುತ್ತೆ. ಬಟ್ ಅಶೋಕ್ ಅವರನ್ನು ಎಲ್ಲ ಮಾಧ್ಯಮ ಮಿತ್ರರು ಗಮನಿಸಿರ್ಬೋದು. ಯಾವತ್ತೂ ನೋಡಿದ್ರು ಗಂಭೀರವಾಗಿರ್ತಾರೆ. ಈ ಟೈಟ್ಲ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವಾಗ ಇವರು ಕಿರುನಗೆ ಅದನ್ನು ನೋಡ್ತಾ ಇದ್ದೀನಿ, ಇವಾಗಲೇ ಕಿರುನಗೆ ಬರೆಯೋದು. ಯಾಕಂದರೆ ಜೊತೆಯಲ್ಲೇ ಇರ್ತಾರೆ ನಮ್ಮ ಸಂಘದ ಸದಸ್ಯರು ಕೂಡ. ಅವರು ನಿರ್ದೇಶಕರಾಗಿ ತುಂಬ ಗಂಭೀರವಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಬರ್ತಾರೆ, ನಮ್ಮ ಚಿತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವತ್ತು ಏನು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ. ಲಾಂಚ್ ಮಾಡಿದಾಗ ಮೋಸ್ಟ್ಲಿ ಅವ್ರಿಗೆ ನೆಚ್ಚಿನ ಪ್ಲೇಸು ಬಂದು ಗೋವಾ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಅದು. ಬಟ್ ನೋಡಿದಾಗ ಕೆಲವು ಗೋವಾದ ಏನು ಲೊಕೇಶನ್ಗಳಿದೆ, ಆಲ್ಮೋಸ್ಟ್ ಇವರು ಗೋವಾಕ್ಕೆ ಹೋಗ್ತಾರೆ ಅನ್ನೋದು ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು. ಅವರು ಹಿಂದೆ ಸಿನಿಮಾ ಮಾಡಿದಾಗ ಇರ್ಬೋದು, ಒಂದೊಂದು ಸಿನಿಮಾದಲ್ಲೂ ಅವರು ಗೋವಾಕ್ಕೆ ಹೋಗಿ ಗೋವಾದ ಆಲ್ಮೋಸ್ಟ್ ಅಲ್ಲಿನ ಏನು ಸುಂದರ ತಾಣಗಳನ್ನು ಚಿತ್ರಣ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಕ್ಕೆ ಮಾಜಿ ಪ್ರಧಾನಿಗಳೇ ಶುಭಾಶಯವನ್ನು ಕೋರಿದ್ದಾರೆ. ಅವರ ಮುಖಾಂತರನೇ ಏನು ಅವರ ಚಿತ್ರತಂಡ ಹರ್ಸಿನಿ ಸಿನಿಮಾಸ್ ಇದೆ, ಅವ್ರು ಮೇಡಮ್ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಲತಾಶ್ರೀ, ನನಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನನ್ನ ಸಿಸ್ಟ್ರು ಬಂದು ಅವರು ರೈಟ್ರು ಲಲಿತಾಶ್ರೀ ಅಂತ ಇದೆ, ಇವರು ಲತಾಶ್ರೀ DC. ಇವರು ಏನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ, ಕಿರುನಗೆ ಲವ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಜೊತೆಗೆ ಇವರ ಸಿನಿಮಾಕ್ಕೆ ದೊಡ್ಡ ಮನೆ ಮಗಳ ಅಳಿಯನ ಒಂದು ಫಸ್ಟೇ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಸಿನಿಮಾ ಇನ್ನು ಆದಷ್ಟು ಬೇಗ ಬಿಡುಗಡೆ ಯಾವಾಗಂತ. ರಾಜಕೀಯ ವೇದಿಕೆಯಲ್ಲಿ ಮಾತಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಈ ಒಂದು ವೇದಿಕೆಯಲ್ಲಿ ಮಾತಾಡಬೇಕಂದ್ರೆ ಏನು ಮಾತಾಡಬೇಕಂತ ಗೊತ್ತಿಲ್ಲ. ಬಟ್ ಆದಷ್ಟು ಐ ವಿಲ್ ಸಬ್ಮಿಟ್ ಅಪ್ ಇನ್ ಶಾರ್ಟ್ ಆಗಿ. ಸೊ ಫಸ್ಟ್ಲಿ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಯಾಕಂದರೆ ನೋಡಿದಾಗೆ ಅನಿಸುತ್ತೆ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಸೊ ಫ್ರಮ್ ಮೈ ಸೈಡ್ ಐ ವಾಂಟ್ ಟು ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ದ ಹೋಲ್ ಟೀಮ್ ಆಫ್ ಕಿರುನಗೆ. ಹಾಗೆ ಅಶೋಕ್ ಕಡಬ ಅವರು ಡೈರೆಕ್ಟರ್ ಆಗಿ ನಾನು ರಿಸರ್ಚ್ ಮಾಡಿದ್ದೆ ಒಂದು 2-3 ಮೂವಿ ಅವ್ರ ಬಗ್ಗೆ. ಸೊ ವೆರಿ ವೆಲ್ ಡೈರೆಕ್ಟೆಡ್ ಐ ಫೀಲ್, ಬಿಕಾಸ್ ಇಟ್ ಹಸ್ ಕಮ್ ಅಪ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ಸೊ ಅವರಾಗಿ ನಾನು ಫೀಲ್ ವೆರಿ ಪ್ರೌಡ್ ಟು ಸೇ ದಟ್, ಬಿಕಾಸ್ ಈ ಒಂದು ರೈಟಿಂಗ್ಸ್ ಏನು ನಮ್ಮ ಮೇಡಮ್ ಅವ್ರು ಮಾಡಿದ್ದಾರೆ, ಲತಾ ಮೇಡಮ್ ಅವರು. ಸೊ ಐ ವಾಂಟ್ ಟು ವಿಶ್ ದೆಮ್, ಬಿಕಾಸ್ ಆಸ್ ಅ ಫಸ್ಟ್ ಮೂವಿ ದೇ ಆರ್ ಆಲ್ಸೋ ಕಮಿಂಗ್ ಅಪ್ ಇನ್ ಅ cinema world. So I wish them a very huge success, and from my side and my team I want to give it up a big marketing to this whole team ಅಂತ ಹೇಳ್ತಾ ಎರಡು ಮಾತು ಮುಗಿಸಿದೆ. ಥ್ಯಾಂಕ್ ಯು. ಮಿತ್ರರು ಮತ್ತು ಪತ್ರಿಕಾ ವರ್ಗದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ನಮಸ್ಕಾರ. ಇದು ಹರ್ಷಿನಿ ಸಿನಿಮಾಸ್ನ ಒಂದು ಕಿರುನಗೆ ನಾವು ಚಿತ್ರ. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದರೆ ಒಂದು ಈಗಿನ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ. ಅಂದರೆ ಪ್ರೀತಿ ಬಲಿ ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ಅದು ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದರಲ್ಲೆಲ್ಲ
ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ನಮ್ಮದು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಅಂದರೆ ಒಂದು 70 ಜನ ಜೂನಿಯರ್ಸ್ನ ಹಾಕ್ಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ಬರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸು ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿನಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ ಅದರ ಅಂದರೆ ಸಾಂಗ್ಸು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟೆಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನ ನಮ್ಮ ನಾಗಾರ್ಜುನ ಶರ್ಮ ಅವರು ಬರೆದಿದ್ದಾರೆ. ಆನಂತರ ಆಮೇಲೆ ನಮ್ಮ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾಂತ್ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದರಲ್ಲೆಲ್ಲ ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಎಸ್ ಸರ್. ರಿಲೀಸ್ ಆಗಸ್ಟ್ಗೆ ಅಂತ ಸರ್. ಆ ಮಹಿಳಾ ಪ್ರಧಾನ ಚಿತ್ರನ ತ್ಯಾಗ ಮಾಡಿ ಏನಾಗುತ್ತೆ ಅಂದರೆ ಅವರು ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ಯಾವ ರೀತಿ ನೋವು ಅನುಭವಿಸ್ತಾರೆ, ಆ ನೋವೆಲ್ಲ ಒಳಗಡೆ ಇಟ್ಕೊಂಡು ಒಂದು ಗರ್ಭಿಣಿ ಹೆಣ್ಣಿನ ಬಗ್ಗೆ ಕತೆ ಸರ್. ಅದು ಫೀಮೇಲ್ ಓರಿಯೆಂಟೆಡ್ ಇದೆ, ಬಟ್ ಲವ್ ಸ್ಟೋರಿ ಇದೆ ಈಗಿನ ಜನ್ರೇಷನ್ ಅಂತ. ಇನ್ನೊಂದು ಕ್ವಶನ್ ಕೇಳಿದ್ರೆ ಅವರು ಫುಲ್ ಸ್ಟೋರಿ ಹೇಳ್ಬಿಡ್ತಾರೆ. ನಮ್ಮ ನಿರ್ದೇಶಕರ ಮುಂದಿನ ಎಲ್ಲ ಸಿನಿಮಾಗಳಿಗೆ ಕಿರುನಗೆಯನ್ನು ಒಳಗೊಂಡ ಹಾಗೆ ಸ್ಮರಿಸುತ್ತಾ ಈ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ. ಸೊ ಇದು ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದನೇ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಆಗಿಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನನ್ನು ವಿಚಾರ ಮಾಡಿದ್ರೆ ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ. ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ತೋರಿಸ್ತಾರೆ. ಹುಡುಗಾಕ ಅದೇ ಕೈ ಕೊಟ್ಲು, ಹುಡುಗಿ ಕೈ ಕೊಟ್ಲು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಲು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ದೀವಿ ಅಷ್ಟೇ. ಅದೊಂದು ಸಣ್ಣ ಪ್ರಯತ್ನ, ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರು ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನನಗೆ ಎಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ಎಸ್ ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ಕಾರಣ ಅಂತೇನಿಲ್ಲ ಸರ್. ನಂದೇನಂದರೆ ಇನ್ನೂ ಬೇರೆ ಸ್ಟೋರಿ ಇತ್ತು ಆ್ಯಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನನಗೇನು ಅನಿಸ್ತಂದರೆ ಒಂದು ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರ್ತದೆ, ಏನೇನೋ ಸ್ಟೋರೀಸ್ ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರಿಗಿದೆ ಹುಡುಗಿರೆಲ್ಲ ತುಂಬ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಮತ್ತು ಜನರ ತಲೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಪ್ಯಾಕೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿರ್ ವೇಲ್ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಇಲ್ಲ ಸಮಸ್ಯೆನೇ ಅಲ್ಲ, ಇದು ಬ್ಯಾಗೇಜಸ್ ಅಂದರೆ ಸಮಸ್ಯೆಗಳಲ್ಲ ಸರ್. ಇವಾಗ ನಮ್ಮ ತಂದೆಗೆ ಮಗಳು ಡಾಕ್ಟರ್ ಆಗ್ಬೇಕಂತ ಇರುತ್ತೆ, ಅಮ್ಮಂಗೆ ಹಂಗಿರುತ್ತೆ, ಬ್ರದರ್ಗೆ ಹಂಗಿರುತ್ತೆ. ಅದನ್ನು ಅವ್ರ ವಿಶಸ್ ಅಂತ ಹೇಳ್ತೀನಿ. ಬ್ಯಾಗೇಜಸ್ ಅಂದ ತಕ್ಷಣ ಪ್ರಾಬ್ಲಮ್ಸೇ ಇರಲ್ಲ. ಅದನ್ನು ಆ ಹುಡುಗಿ ಯಾವ ಥರ ತೊಗೊತಾಳೆ, ಆದರೆ ಅವಳಿಗೆ ಏನೋ ಬೇರೆದೇನೋ ಆಗಬೇಕು ಅಂತಿರುತ್ತೆ. ಇವಾಗ ತುಂಬ ಜನ ಹಾಗೆ ಆರ್ಟಿಸ್ಟ್ ಎಲ್ಲ ಆಗಬೇಕಿರುತ್ತೆ, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ ಸರ್, ಇಲ್ಲ. ಸೊ ಅದನ್ನು ಅವಳು ಹೆಂಗೆ ತೆಗಿತಾಳೆ ಅಂತ, ಕನ್ವಿನ್ಸ್ ಹೆಂಗೆ ಮಾಡ್ತಾಳೆ ಎಲ್ರಿಗೂ ಅಂದ್ಬಿಟ್ಟು ಕನ್ವಿನ್ಸ್ ಮಾಡ್ತಾಳೋ ಅಥವಾ ಏನು ಅಪ್ಪ ಅಮ್ಮನಿಗೋಸ್ಕರ ಅದು ಬಿಡ್ತಾಳೋ, ಏನು ಗಂಡನಿಗೋಸ್ಕರ ಬಿಡ್ತಾಳೋ ಗೊತ್ತಿಲ್ಲ. ಅದು ಮೂವಿಯಲ್ಲಿ ನೀವು ನೋಡಬೇಕು. ಒಂದು ಥ್ರೆಡ್ ಇತ್ತು ಸರ್, ಅಷ್ಟೇ ಒಂದು ಥ್ರೆಡ್ ಇತ್ತು. ಆಮೇಲೆ ಸುಮಾರು ಜನ ಇದು
ಒಬ್ಬ ಹೆಣ್ಮಕ್ಳು ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಇಟ್ಸ್ ಅಂದ್ರೆ ರಿಯಾಲಿಟಿ ಥ್ರೂ ಹೋಗಿದೆ ಇದು ಸ್ಟೋರಿನೇ. ಲುಕ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಡೈರೆಕ್ಟ್ರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನನಗೆ ತುಂಬ ಕಂಫರ್ಟಬಲ್ ಡೈರೆಕ್ಟು. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸೋವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಇಷ್ಟು ದಿನ ಅಷ್ಟೇ ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೋತಾರೆ ಅಂದರೆ ನಮ್ಮ ಆದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದಾಮಗೆ ಸಿನಿಮಾ ಪ್ರೊಡ್ಯೂಸರ್, ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಆದೇಶ್ ಸರ್ದು ಮಿಸ್ ಕಾಲ್ ಇತ್ತು. ನೀನು ಆದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾರು ಸ್ಟಾರ್ಟ್ ಆಗ್ತಿದೆಯಾ ಮತ್ತೆ ಇನ್ನು ಅದಕ್ಕೇನೋ ಕಾಲ್ ಮಾಡ್ತಿದ್ರು. ಆ ಸರ್ ಅಂದರೆ ನಮ್ಮ ಅಶೋಕಗೊಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಏನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಗೌರವದಿಂದ ನಮ್ಮನ್ನೆಲ್ಲ ನಡೆಸ್ಕೋತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ಒಂದು ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರೋವಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು. ನೀವು ಚೆನ್ನಾಗಿ ಇನ್ನೂ ಒಂದು ಸಿನಿಮಾ ಮಾಡೋ ನಮಗೊಂದು ಅವಕಾಶ ಸಿಗುತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೆಯದಾಗಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗೋ ಒಂದು ಕತೆ. ಇಲ್ಲಿ ನನಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಇನ್ನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಇನ್ನೂ ಒಳ್ಳೆಯದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನಿಮ್ಮೊಂದು ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ಇನ್ನೂ ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರಂತೂ ತುಂಬ ಎನರ್ಜೆಟಿಕ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತು ನಮ್ಮ ಮೂಕ್ ಸುರೇಶ್ ಸರ್, ಇದ್ರಲ್ಲಿ ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವ್ರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ. ಹೀರೋ ಹೀರೋನು ಅಷ್ಟೇ. ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ನಮ್ಗೆ ಗೊತ್ತೇ ಆಗಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟು ಬೇಗ ಮುಗೀತಾ ಅನ್ನಿಸ್ಬಿಡೋದು. ಅಷ್ಟು ಫ್ರೆಂಡ್ಲಿ ಆಗಿರೋರು ನಮ್ಮ ಜೊತೆ. ಇಡೀ ಟೀಮು, ಸಿದ್ದೇಗೌಡರಾಗಲಿ, ನಮ್ಮ ನಾಯಕ ನಟರು, ಹೀರೋಯಿನ್ನು, ಪ್ರತಿಯೊಬ್ಬರು, ಇಡೀ ಟೀಮು ನಮಗೊಂಥರ ಫ್ಯಾಮಿಲಿ ಟಚಪ್ ಇತ್ತು. ಸೊ ಅಶೋಕ್ ಅವ್ರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಭಾಳ ಮುಜುಗರದಿಂದ ಮಾತಾಡ್ತಾಯಿದ್ರು. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ. ಮಾತಾಡೋಕೆ ಕಷ್ಟ. ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದಾಗಲೂ ಕೂಡ ಅದೇ ಥರ ಮುಜುಗರ ಇತ್ತು ಕಾಣುತ್ತೆ. ಅದಕ್ಕೆ ಸಕ್ಸಸ್ ಆಗಲ್ಲ. ಒಂದು ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗಲಂತೂ ಭಾಳ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾರ್ಟು ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮಗೆ ಭಾಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ಥರ ನಮ್ಗೆ ಹೇಳಿ ನಮ್ಮ ಕೈಲಿ ಕೆಲಸ ತಗೋತಾಯಿದ್ರು. ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದ್ರೂ ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಬಿಡೋಕ್ಕಾಗಲ್ಲ. ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟು, ತುಂಬ ಸುಂದರವಾದಂಥ ಪೋಸ್ಟು ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ ಮತ್ತು ಅಶೋಕ್ ಅವರಿಗೆ, ಸಿದ್ದೇಗೌಡರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ದರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೂ ಇನ್ನು ಹೆಚ್ಚಿನ ಸಿನಿಮಾಗ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನಲ್ಲಿ ನಮ್ಮ ಮೇಡಮು ಸಂಗೀತ ಅವರು ಹೇಳಿದ್ರು, ಮೇಡಮ್ ಯಾವತ್ತೂ ಅವರು ಸೌಂದರ್ಯ ಕಮ್ಮಿಯೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೇ ಇದೆ. ಡಾಮಿನೇಟಿಂಗ್ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ. ನಿಜ ಜೀವನದಲ್ಲೂ ಒಂದೊಂದು ಸರ್ತಿ
ಡಾಮಿನೇಟ್ ಮಾಡ್ತಾರೆ, ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದರಿಂದ ಒಳ್ಳೆಯದಾಗಲಿರುವ ನಮಸ್ಕಾರ. Karnataka and Bangalore press and media for supporting all of us. Little things that I think release ಆದಾಗ ಎಲ್ಲರಿಗೂ ಗೊತ್ತಾಗುತ್ತೆ the effort that we have put in as a team together. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸ್ಪೆಷಲ್. ಎಲ್ರಿಗೂ ನಮಸ್ಕಾರ. ಮೊದಲನೇ ಸ್ಪೆಷಲ್ ಥಿಂಗ್ ಏನಂದರೆ, ನಾನು ಸುಕೃತ್ ಕ್ಲಾಸ್ಮೇಟ್ಸ್. ನಾನು ಸುಕೃತ್ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಜೋಸೆಫ್ಸಲ್ಲಿ ಇಬ್ಬರು ಒಟ್ಟಿಗೆ ಓದಿದ್ದು. ಬಟ್ ನಮಗೆ ಅವತ್ತು ಗೊತ್ತಿರಲಿಲ್ಲ ವಿಲ್ ಎಂಡ್ ಅಪ್ ಆನ್ ಅ ಸ್ಟೇಜ್ ಲೈಕ್ ದಿಸ್. ಯಾಕೆ ನಾನು ಫಸ್ಟ್ ಆ್ಯಕ್ಚುಲಿ ಇಬ್ಬರು ಮನೇನೂ ಇಬ್ಬರು ಒಬ್ರಿಗೊಬ್ರು ಒಂದು 2 minutes ಇಬ್ಬರು ನಾಗಾರ್ಜುನ ಶರ್ಮಾ ನಾನೇನ ಮ್ಯೂಸಿಕ್ ಯಾವಾಗ. ಸೊ ನಂಗೆ ಗೊತ್ತಿತ್ತು ಬ್ರೋದಾವಿ ಜೊತೆ ಅವರು ಎಲ್ಲ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಮಾರಿಕಣ್ಣು ಹೊರಮಗೆ ಇಸ್ ಎ ವೆರಿ ಹಿಟ್ ಟ್ರ್ಯಾಕ್ ಆಗಿತ್ತು. ಸೊ ಇದೆಲ್ಲದ್ರ ಜೊತೆಗೆ ಕನ್ನಡ ಫಿಲ್ಮ್ ಸ್ಟೆಪಿನ್ ಆಗ್ತಾ ಇರೋದು ಅಗೇನ್. ಸೊ ಅಲ್ಲಿಂದ ಇನ್ನು ಜಾಸ್ತಿ ಎನರ್ಜಿ ಬೈ ಡಿಫಾಲ್ಟ್ ಆ್ಯಡ್ ಆಯ್ತು. ಅದು ಹೇಳ್ದಂಗೆ ನಾವು ಆಲ್ಮೋಸ್ಟ್ 1 month ಸ್ಪೆಂಡ್ ಮಾಡಿದ್ದೀವಿ 5 ಸಾಂಗ್ಸ್ಗೆ ನಾವು. ಅಂದರೆ ಇಟ್ಸ್ ನಾಟ್ ದಟ್ ನಾವು 1 ತಿಂಗಳು ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಅದು ಎಕ್ಸ್ಟ್ರಾ ಎಫರ್ಟು ಇಲ್ಲ ಏನೋ ಒಂದು ಆ ಥರ ಅನ್ನೋಕ್ಕಿಂತ ಪ್ರತಿ ಸಾಂಗ್ ಮೇಲೂ ನಾವು ಯಾವ ರೀತಿಯಲ್ಲಿ ಡೈರೆಕ್ಟರ್ ಹೇಳಿರೋವಂಥ ಕಥೆನ ನಮ್ಮ ಮುಖಾಂತರ ನಾವು ಹೆಂಗೆ ಹೇಳಬೇಕು ಆ ಕಥೆನ ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟು ನಾವು ಆ ಕಿರುನಗೆನ ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಫೋಕಸ್ ನಾವು ಮಾಡಿದ್ದೀವಿ. ಅದು ಸುಕೃತ್ ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮ್ಯೂಸಿಕ್ ನಾವು ಹೇಗೆ ವಾಟ್ ವಿ ಡಿಡ್ ಆ ಒಂದು ಎಫರ್ಟ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಒನ್ಲೈನರ್ ಮ್ಯಾಮ್. ನನಗೆ ಸುಕೃತ್ ಅವರು ಕಂಪ್ಲೀಟ್ ಇವಾಗ ನಮ್ಮ ಎಲ್ಲ 5 ಸಾಂಗ್ ನಿಂತಿರೋದೇ ನಿಮ್ಮ ಆ ಒಂದು ಸ್ಟೋರಿ ಮೇಲೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮಿ ಅಪ್ ಇನ್ ಟು ದ ಕಿರುನಗೆ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಸರ್. ಸರ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಅದು ಡೈರೆಕ್ಟರ್ಸ್ ರಿಕ್ವೈರ್ಮೆಂಟ್. ಕೆಲವು ಸಲ ನಾನು ನನ್ನ ತಲೆಯಲ್ಲಿರೋ ವಿಜುವಲ್ಸ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ, ನೀವು ಅದಕ್ಕೆ ಆ್ಯಡ್ ಮಾಡಿ ಅಂತ ಹೇಳೋ ಅದು ತುಂಬ ನಡೆದಿದೆ. ಆ್ಯಂಡ್ ಸಪೋಸ್ ನಿಮ್ಮ ಐಡಿಯಾಲಜಿ ಏನಿದೆ ಅದನ್ನು ನನಗೆ ಕೊಡಿ, ನಾನು ಅದಕ್ಕೆ ವಿಜುವಲ್ಸ್ ಕ್ರಾಫ್ಟ್ ಮಾಡ್ತೀನಿ ಅಂತ ಹೇಳೋದು ತುಂಬ ಇದೆ ಸರ್. ಅದು ಡೈರೆಕ್ಟರ್ಸ್ ಮೇಲೆ ಹೋಗುತ್ತೆ ಸರ್, ಅವ್ರು ಯಾವ ರೀತಿ ಸಾಂಗ್ನ ಇವಾಗ ಕ್ರಾಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಕಾಂಬಿನೇಷನ್ ಯಾವ್ದು ಕರೆಕ್ಟಾಗಿ ಸಾಂಗಾ? ಓ ಹಂಗ ಅಲ್ಲ, ಇವರು 5 ಟ್ಯೂನ್ ಮುಗಿಸ್ಬಿಟ್ಟಿದ್ರು ಸರ್, ಅದಾದ್ಮೇಲೆ ಕರೆಸಿದ್ದು ನನ್ನ ಸೇಫ್ ಆಗೋರು. ಬಟ್ ಯಾ ಅವ್ರು ಆ್ಯಕ್ಚುಲಿ ತುಂಬ ಕ್ಲಾರಿಟಿಲಿ ಸುಕೃತ್ ವಾಸ್ ಲೈಕ್, ನನಗೆ ಇಲ್ಲಿ ಈ ಥರ ಸೌಂಡಿಂಗ್ ಬಂದ್ರೇ ಈ ಮ್ಯೂಸಿಕ್ನ ನಾನು ಈ ಥರ ವಿಷನ್ ಮಾಡಬಲ್ಲೆ ಅನ್ನೋ ಒಂದು ಕ್ಲಾರಿಟಿಲಿ ಇದ್ರು ಅವರು ನಾನು ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಲೈಕ್ ಈಗ ಕೆಲವೊಂದು ಎಮೋಷನ್ನ ಹೇಳೋಕ್ಕೆ ನಾವು ಯಾವ ಥರ ವರ್ಡ್ಸ್ ಯೂಸ್ ಮಾಡೋಣ ಅನ್ನೋ ಒಂದು ಆ ಥರ ಡಿಸ್ಕಷನ್ ಆಗಿನೇ 5 ಸಾಂಗ್ನ ನಾವು ತುಂಬ ಫೋಕಸ್ಡ್ ಆಗಿ ಮುಗಿಸಿದ್ವಿ ಸರ್. ನಾವು ಹುಟ್ಟಿದ್ದೆಲ್ಲ ಕನ್ನಡ ಇದೆ ಅಲ್ಲ ಸರ್. ಬಟ್ ಜೋಸೆಫ್ಸ್ ಅಂದರೆ ಇವಾಗ ನನಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟು. ಸೊ ಜೋಸೆಫ್ಸಲ್ಲಿ ಕ್ರಿಕೆಟ್ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ನಾವು ತುಂಬ ಕೇಳಿದ್ದೀವಿ. ಸೊ ಅದರಿಂದಾಗಿ ಒಂದು ಟ್ರೈ ಕೊಡೋಣ ಅನ್ನೋ ಥರ ಅಲ್ಲಿ ಸೇರಿದ್ದುಂಟು. ಆ್ಯಂಡ್ ಅಗೇನ್ ಹೀಸ್ ಒನ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಎಲ್ಲ ತುಂಬ ಮ್ಯೂಸಿಕ್ ಇದರಲ್ಲಿ ಇದ್ದವ್ರೆ ಯಾವಾಗಿಂದನು. ಸೊ ಅವರು ಅಲ್ಲೇನೋ ಮ್ಯೂಸಿಕಲ್ಲಿ ಸಿಗ್ಬೋದು ಅಂತ ಅವರು. ಸೊ ಎಲ್ಲ ಮೀಟ್ ಆಗಿದ್ದು ಒಂದು ಕಡೆ ಆದರೆ ನಾವು ಬರ್ತಾ ಇರೋದು ಮತ್ತೆ ತಾಯ್ನಾಡು ಕಡೆಗೆ ಬರ್ತಾ ಇದ್ವಿ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡಿಂದ ದೇ ಆರ್ ನಾಟ್ ಸಪೋರ್ಟಿವ್. ಬಟ್ ನಮ್ಮ ಅಕ್ಕಯಿಂದ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ. ಆಮೇಲೆ ಅವ್ರ ಹೆಸರು ಉಷಾ. ಅವ್ರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವ್ರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್ ಅಂತನಾ? ಓಕೆ ಓಕೆ. ಓ ದ್ಯಾಟ್ಸ್ ಓಕೆ. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಆ್ಯಂಡ್ ಪ್ಲಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋ ಇದರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ.
ಆ್ಯಂಡ್ ಆಪರ್ಚುನಿಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ವಿಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಯು ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ DOP ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತಿರ್ಲಿಲ್ಲ. ಶಿ ವಾಸ್ ಸೋ ಸಪೋರ್ಟಿವ್. ನಾನು ಪ್ರತಿಯೊಂದು ಎಲ್ಲೇ ಹೋದರೂ ಕೂಡ ಶೂಟ್ಗೆ ಜೊತೆಲಿ ಇರ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಖುಷ್ಬು ಅವರೇ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ ಮೋಕ್ಷ ಸರ್ ಏನು ನೆಗೆಟಿವ್ ಕೇಳಲ್ಲ ಖುಷ್ಬುಗೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಗಾಡ್. ಥ್ಯಾಂಕ್ ಯು. ಶ್ರೀಶಾ ಅವರೇ, ನಿಮ್ಮ ಕಥೆ ಎಷ್ಟು ಇಷ್ಟ ಆಯ್ತು? ಈಗ ಹೆಣ್ಮಕ್ಳಾಗಿ ನಮಗಂತೂ ತುಂಬಾ ಖುಷಿ ಆಯಿತು ಕೇಳಿ. ನಿಮಗೆ ಎಷ್ಟು ಇಷ್ಟ ಆಯಿತು? ಈ ಮೂವಿಯಲ್ಲಿ ನಾನು ನಮ್ಮ ಅಕ್ಕಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಿದ್ದೆ. ಆಮೇಲೆ ಇವಳು ಎಲ್ಲ ಕಷ್ಟದಲ್ಲೂ ನಾನಿದ್ದೀನಿ, ಪ್ರೀತಿಯಲ್ಲಿ ಕೂಡ. ಆಮೇಲೆ ಅವಳು ಎಷ್ಟು ಕಷ್ಟದಲ್ಲಿದ್ದಾಗ ನಾನು ಯಾವಾಗಲೂ ಅವಳಿಗೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಸೈಡು ಕೂಡ ಮತ್ತು ಅವಳ ಸೈಡ್ ಕೂಡ ನಾನು ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಸಪೋರ್ಟಿವ್ ಸಿಸ್ಟರ್ ಇನ್ ದ ಮೂವಿ. ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಬಂದಿರೋರಿಗೆ, ಚೀಫ್ ಗೆಸ್ಟ್ ಫಾರ್ ಎವ್ರಿ ಒನ್ ಓವರ್ ಹಿಯರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಮೊದಲನೇದಾಗಿ ಹೇಳಬೇಕಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾದಲ್ಲಿ ನಾನು ನಟನಾಗಿ ಅಭಿನಯಿಸಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲತಾ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾಸ್ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಸಿನಿಮಾ ಆ ಥರ ಇದೆ ಈ ಥರ ಇದೆ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದವ್ರು ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅನದರ್ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳೋದಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಹೀಟ್ ಇರೋಂಥ ಸಿನಿಮಾ ಅಲ್ಲ, ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದು ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕಾಗತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯಕ್ಕಾಗೋದಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡಿಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾಗೆ ಬರ್ತಾ ಇದ್ದೀನಿ, ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಥ್ಯಾಂಕ್ ಯು. ಎಸ್ ಸರ್. ಸೀರಿಯಲ್ ನಾನು ಆಲ್ಮೋಸ್ಟ್ ಎಲ್ಲ ವಾಹಿನಿಗಳಲ್ಲೂ ಕೆಲಸ ಮಾಡಿದ್ದೀನಿ. ಝೀ, ಕಲರ್ಸ್, ಉದಯದಲ್ಲಿ ಒಂದು ಕೆಲಸ ಮಾಡಿಲ್ಲ. ಇದ್ರ ಮುಂಚೆ ನಾನು ಏಡಿಯಾಗೂ ವರ್ಕ್ ಮಾಡಿದ್ದೆ, ವಿಜಯ್ ಸೂರ್ಯ ಸರ್ ಫಿಲ್ಮಲ್ಲಿ. ನಾವೊಂದು ಟೀಮ್ ಕಟ್ಟ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಫೀಚರ್ ಫಿಲ್ಮ್ ಮಾಡಿದ್ದೆ, ನಾನು ಕುಸುಮ ಅಂತ. ಅದು ಬಿಟ್ಸಲ್ಲಿ ಅವಾರ್ಡ್ ಎಲ್ಲ ಬಂದಿತ್ತು. ಸೊ ಕಮರ್ಷಿಯಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಏನು ಸರ್? ಹಾಂ ಸರ್, ಅಂದರೆ ಮೊದಲಿಂದನೂ ನನಗೆ ಪ್ಲ್ಯಾನ್ ಇತ್ತು. ಬೀಟ್ ಫ್ರಮ್ ಹೈಸ್ಕೂಲಿಂದನೂ ಮಾಡಲಿಂಗ್ ಸೀರಿಯಲ್ಸ್ ಮತ್ತು ಸಿನಿಮಾ ಬರಬೇಕು ಅನ್ನೋದೇ ಮೊದಲಿನಿಂದನೂ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರಿತಾ ಕೂಡ ಇದ್ದೀನಿ. ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಬಂಡೇರ್ ಹತ್ರ ಟ್ರೈನ್ ತಗೊಂಡಿದ್ದೆ. ಸೊ ಆಮೇಲೆ ಟ್ರೈನ್ ಆ್ಯಕ್ಟರ್ ಆಲ್ಸೋ. ಥ್ಯಾಂಕ್ ಯು. ಇದು ನನಗೆ ಒಂಥರ ಹೋಮ್ ಟೀಮ್, ಹೋಮ್ ಟರ್ಫ್. ಅಶೋಕ್ ಸರ್, ಸಂಗೀತಮ್ಮ, ಸಿದ್ದಣ್ಣ, ಸುರೇಶ್ ಸರ್, ಹಾಗೆ ರಾಮಣ್ಣ ಬನ್ನಿ, ಮಾದೇಶ್ ಸರ್ ಬನ್ನಿ. ಬಹುಶಃ ಮಾದೇಶ್ ಸರ್ ನಾನಿಬ್ಬರೇ ಮಿಸ್ಸಿಂಗ್ ಅನಿಸುತ್ತೆ ನಿಂಬಿಯ ಬನಾದ ಮ್ಯಾಗ ಟೀಮಿಂದ ಈ ಸಿನಿಮಾದಲ್ಲಿ. ಆದರೂ ಇದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದು ನಮ್ಮ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನಷ್ಟು ಹೆಸರುಗಳನ್ನ ನೋಡಿದೆ ಪೋಸ್ಟಲ್ಲಿ. ರವಿತೇಜ ಅವರು, ಪಡನಿ ಸೇನಾಪತಿ ಅವರು, ಭಾಳಷ್ಟು ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಅಂತ ಭಾಳಷ್ಟು ಜನ ಈ ಸಿನಿಮಾಗೂ ಕೆಲಸ ಮಾಡಿದ್ದಾರೆ. ಮತ್ತು ನಾಗಾರ್ಜುನ ಶರ್ಮಾ ಅವರು ನನಗೆ ಭಾಳ ಹಳೆ ಫ್ರೆಂಡು.
ಅವರ ಹಾಡುಗಳು ಎಷ್ಟು ಫೇಮಸ್ ಆಗ್ತಾ ಇದೆ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಅವರು ಈ ಸಿನಿಮಾದ 5 ಹಾಡು ಬರೆದಿರೋದು ಭಾಳ ನನಗೆ ಖುಷಿ ಆಯಿತು. ಹಾಗೆ ಸುಕೃತ್ ಮಲ್ಲೇಶ್ವರ್ ಮ್ಯೂಸಿಕ್ ಮಾಡಿದ್ದಾರೆ. ಅವರ ಕೆಲಸನ, ಅವ್ರ ಹಾಡುಗಳನ್ನ ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡೋದು ತುಂಬ ಖುಷಿ ಆಯಿತು. ಭಾಳ ಒಳ್ಳೆಯ ಚಾಯ್ಸ್ ಅಶೋಕ್ ಸರ್. ಮತ್ತು ಮೇಡಮ್, ಲತಾಶ್ರೀ ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ ನೀವು ಹೇಳಿದ್ರಿ, ಮೊದಲನೇ ಸಿನಿಮಾ, ಅದಕ್ಕಾಗಿ ನಾನು ಅಶೋಕ್ ಸರ್ನ ಆಯ್ಕೆ ಮಾಡಿಕೊಂಡೆ ಅಂತ. ಪರ್ಫೆಕ್ಟ್ ಚಾಯ್ಸ್ ಮೇಡಮ್. ಒಬ್ಬ ಹೊಸಬರಿಗೆ, ಅದು ಆರ್ಟಿಸ್ಟ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಹೊಸಬರಿಗೆ ಒಂದು ಕರೆಕ್ಟಾದ ಒಂದು ಕೆರಿಯರ್ ಏನು ಪಾತ್ನ ರೂಪಿಸ್ಕೊಡೋದ್ರಲ್ಲಿ ಅಶೋಕ್ ಸರ್ ಅವರು ಎತ್ತಿದ ಕೈ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಶುರುವಿನಿಂದನೂ ಸಿನಿಮಾದ ವಿಜುವಲ್ಸು, ವೀಡಿಯೋಸ್ ನನಗೆ ತೋರಿಸ್ತಾನೆ ಬಂದಿದ್ದರು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾದಲ್ಲೂ ವಿಜುವಲ್ಸ್ನ ಎಲ್ಲರೂ ಫೋಟೋಗ್ರಫಿನ ತುಂಬ ಮೆಚ್ಕೊಂಡ್ರು. ಅದು ಇದರಲ್ಲಿ ಎದ್ದು ಕಾಣುತ್ತೆ ವಿಜುವಲ್ಸ್. ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಒಂದು ಸಿನಿಮಾದ ತಂಡದ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.